शहरातील महांतेश नगर मुख्य रस्त्यावर एका भटक्या कुत्र्याने वृद्ध व्यक्तीवर हल्ला केल्याची घटना घडली आहे. महांतेश नगर येथून लवडेल शाळेकडे जाणाऱ्या मुख्य रस्त्यावर कोणतीही चिथावणी नसताना भटक्या कुत्र्याने एका वृद्धावर अचानक हल्ला केला. या घटनेमुळे परिसरातील नागरिकांमध्ये भीतीचं वातावरण निर्माण झालंय. स्थानिकांच्या माहितीनुसार याच कुत्र्याने यापूर्वीही याच परिसरात अनेकांवर हल्ले केले असून त्यामुळे नागरिकांमध्ये दहशत पसरली आहे. महांतेश नगर आणि परिसरात मोठ्या प्रमाणावर भटके कुत्रे फिरत असल्याने लहान मुले, ज्येष्ठ नागरिक, पादचारी आणि रहिवाशांच्या सुरक्षेचा प्रश्न निर्माण झालाय. ಹಿರೇಬಾಗೇವಾಡಿದು ಈಗ ಸದ್ಯಕ್ಕೆ ಲ್ಯಾಂಡ್ ನಮ್ಮ ಹತ್ರನೇ ಇದೆ. ಅದನ್ನ ಫರ್ದರ್ ನಾವು ಡಿಸ್ಕಸ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಮಾಡ್ಬೇಕು. ಸರ್, ಈಗ ನಾಯಿ ಕಚ್ಚಿ ಏನಾದ್ರು ಅನಾಥ ಆದ್ರೆ ಪರಿಹಾರ ಏನಾದ್ರು ಕೊಡ್ತಾ ಇದ್ದಾರೆ? ಈಗ ಒಂದೇನಂದ್ರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಸಲುವಾಗಿ ನಾವು ಪಾಲಿಕೆ ವ್ಯಾಪ್ತಿಯಿಂದ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಹಾಗೂ ಏನು ಡಾಕ್ಟರ್ಸ್ ಟೀಮ್ ಇದೆ ಕೋಆರ್ಡಿನೇಟ್ ಮಾಡಿಕೊಂಡು ನಾವು ಇಮಿಡಿಯೇಟ್ ಆಗಿ ಚಿಕಿತ್ಸೆ ಕೊಡೋ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದೀವಿ. ಎಲ್ಲಿ ತೀವ್ರವಾಗಿ ಅನ್ಫಾರ್ಚುನೇಟ್ಲಿ ಏನು ಒಂದು ದೊಡ್ಡ ಇವೆಂಟ್ ಆಗಿರುತ್ತೆ ಅಲ್ಲಿ ಈ ಹಿಂದೆ ನಾವು ಪಾಲಿಕೆಯಿಂದ ಒಂದು 50,000 ಚೆಕ್ ಕೂಡ ಕೊಟ್ಟಿದ್ದೀವಿ. ಈಗ ಈ ಕಚ್ಚಿ ಫುಡ್ ಆಗ್ತಾ ಇದ್ದಾರೆ ಸರ್, ಹೊರಗಡೆ ಡಾಗ್ ಲವರ್ಸ್ ಅವರು, ಅದರಿಂದ ಅವರು ಇದಾಗ್ತಾ ಇದೆ. ಇನ್ನೊಂದೇನಂದ್ರೆ ನಾವು ಪಾಲಿಕೆ ವ್ಯಾಪ್ತಿಯಲ್ಲಿ ಒಂದೊಂದು ವಾರ್ಡ್ಗಳಲ್ಲೂ ಕೂಡ ಫೀಡಿಂಗ್ ಝೋನ್ ಮಾಡಬೇಕು ಅಂತ ಈ ಹಿಂದೆ ಒಂದು ಸರ್ವೆನ ಹಮ್ಮಿಕೊಂಡಿದ್ವಿ. ಆ ಒಂದು ಸರ್ವೆ ಈಗ ಪ್ರೆಸೆಂಟ್ಲಿ ಎಲ್ಲಿ ಮೇಜರ್ ಆಗಿ ಸ್ಟ್ರೇ ಡಾಗ್ಸ್ ತುಂಬಾ ಜಾಸ್ತಿ ಇರತಕ್ಕಂಥದ್ದು ಅಲ್ಲಿ ಫೈಂಡ್ ಔಟ್ ಮಾಡಿಕೊಂಡು ಪ್ರಥಮವಾಗಿ ಅಲ್ಲಿ ಒಂದು ಫೀಡಿಂಗ್ ಝೋನ್ ಮಾಡಬೇಕು ಅಂತ ಒಂದು ನಿರ್ಣಯ ತೆಗೆದುಕೊಂಡಿದ್ವಿ. ಇದಕ್ಕೆ ಪೇಟಾ ಅವರು ಕೂಡ ಕೆಲವೊಂದು NGOs ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರು ಕೂಡ ಕೆಲವೊಂದು ಸ್ಪಾಟ್ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಫೈನಲ್ ಆಗಿ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತೆ ಟೀಮ್ ಏನು ಒಂದು ವೆರಿಫೈ ಮಾಡಿಕೊಂಡು ಅಲ್ಲಿ ಸುತ್ತಮುತ್ತ ಪ್ರದೇಶದಲ್ಲಿ ಈಗ ಆ ಒಂದು ಫೀಡಿಂಗ್ ಝೋನ್ ಮಾಡೋದ್ರಿಂದ ಏನಾದ್ರೂ ಅನಾನುಕೂಲ ಆಗುತ್ತಾ ಅನ್ನೋದನ್ನ ನೋಡ್ಕೊಂಡು ಎಲ್ಲ ಆಗೋದಿಲ್ಲ ಆ ಒಂದು ಸ್ಪಾಟ್ಗಳಲ್ಲಿ ಅದನ್ನ ಮಾಡಬೇಕು ಅಂತ ಒಂದು ನಿರ್ಣಯ ತೆಗೆದುಕೊಂಡಿದ್ವಿ. ಅದನ್ನು ಕೂಡ ಫೀಡ್ ಹಾಕ್ತಾರೆ ಸರ್, ಅದಕ್ಕೆ ಹೊರಗಡೆ ತಂದು ಅದರಿಂದ ನಾಯಿಗಳು ತೊಂದರೆ ಆಗ್ತದೆ ಸರ್. ಹೌದು, ನೀವು ಹೇಳೋದು ಕೂಡ ಕರೆಕ್ಟ್. ಇನ್ನೊಂದ್ರೆ ಕೆಲವೊಂದು ಕಡೆ ಏನಾಗುತ್ತೆ, ಇದು ಒಂದು ನೀವು ನೋಡಿದ್ರೆ ಬೀದಿ ನಾಯಿಗಳು ಕೈಯನ್ನೇ ನೋಡ್ಕೊಂಡು ಬರ್ತಾ ಇರುತ್ತೆ. ಯಾಕೆಂದ್ರೆ ಅವ್ರಿಗೆ ಒಬ್ಬೊಬ್ರು ಏನ್ ಮಾಡ್ತಾರೆ, ಹೋಗುವ ಸಂದರ್ಭದಲ್ಲಿ 1-2 ಬಿಸ್ಕೆಟ್ ಹಾಕೋದು, ಒಂದು ಬ್ರೆಡ್ ಹಾಕೋದು, ಈ ರೀತಿ ಮಾಡಿದಾಗ ಏನಾಗುತ್ತೆ, ಅದು ಎಲ್ರು ಕೂಡ ಈ ರೀತಿ ಹಾಕಬಹುದೇನೋ ಅಂತ ಅವ್ರ ಹಿಂದೆ ನಿರೀಕ್ಷೆ ಮಾಡ್ಕೊಂಡು ಅದು ಹಿಂದೆ ಬರೋಕೆ ಸ್ಟಾರ್ಟ್ ಮಾಡುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಅವ್ರು ಏನಾದ್ರು ಫುಡ್ ಪ್ಯಾಕೆಟ್ಸ್ ಮತ್ತೊಂದು ಕ್ಯಾರಿ ಮಾಡ್ತಾ ಇರುವಾಗ ಅದನ್ನ ಹೋಗಿ ಕಚ್ಚೋ ಒಂದು ಸಾಧ್ಯತೆಗಳು ಕೂಡ ಆಗುತ್ತೆ. ಹಾಗಾಗಿ ನಾವೇನು ಜನರಲ್ ಏನು ವಿನಂತಿ ಮಾಡ್ಕೋತೀವಿ ಅಂದ್ರೆ, ಏನು ಬೀದಿ ನಾಯಿಗೆ ಊಟ ಹಾಕೋದೇನೋ ಸರಿ, ಅದು ಮಾನವೀಯತೆಯಿಂದ ನಾವು ಅಕ್ಸೆಪ್ಟ್ ಮಾಡ್ಕೋತೀವಿ. ಆದ್ರೆ ಅದನ್ನ ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಅನ್ನೋದು ರೆಸ್ಪಾನ್ಸಿಬಲ್ ಆಗಿ ಎಲ್ರು ಕೂಡ ಇದನ್ನ ನೋಡ್ಕೊಂಡು ಮಾಡ್ಬೇಕು ಅಂತ ತಮ್ಮಲ್ಲೂ ಕೂಡ ವಿನಂತಿ ಮಾಡ್ತೀವಿ. ಪ್ರತಿ ವರ್ಷ 80 ಲಕ್ಷ ರೂಪಾಯಿ ಕೊಡ್ತಾರೆ ಅವ್ರಿಗೆ. ಹೌದು, ತಗೊಂಡ್ ಹೋಗ್ತಾರ, ಆಪರೇಷನ್ ಮಾಡಲ್ಲ, ಹಂಗ ತಂದು ಬಿಡ್ತಾರೆ. ಇಲ್ಲ ಇಲ್ಲಿ ತಗೊಂಡ್ ಹೋಗೋದು, ಬೇರೆ ತಂದು ಇಲ್ಲಿ ಮಾಡ್ತಾರೆ. ಸಂತಾನಹರಣ ಚಿಕಿತ್ಸೆ ಸರಿಯಾಗಿ ನಡೀತಾ ಇಲ್ಲ. ಮೇಲೆ ಯಾವ ಈಗ ಒಂದೇನಂದ್ರೆ ನಾವು ಎಡಿ ಅನಿಮಲ್ ಹಸ್ಬೆಂಡ್ರಿ ಅವರನ್ನು ಕೂಡ ಮಾತಾಡ್ಕೊಂಡು ಲಾಸ್ಟ್ ಇದರಲ್ಲಿ ಒಂದು ಡಾಕ್ಟರ್ನು ಕೂಡ ಡೆಪ್ಯೂಟ್ ಮಾಡಿಸ್ಕೊಂಡಿದ್ವಿ. ಈಗ ಡಾಕ್ಟ್ರು ಅವರು ಆಪರೇಷನ್ ಮಾಡೋ ಸಂದರ್ಭದಲ್ಲಿ ಆ ಡಾಗ್ದು ಪ್ರೀವಿಯಸ್ ಫೋಟೋ, ಆಫ್ಟರ್ ಫೋಟೋಗಳನ್ನ ಕೂಡ ತೆಗೆದುಕೊಂಡು ಅದನ್ನ ಡಾಕ್ಯುಮೆಂಟ್ ಆಗಿ ಇಟ್ಕೊಂಡು ನಮ್ಗೆ ಅದನ್ನ ಸಬ್ಮಿಟ್ ಮಾಡಬೇಕು. ಜೊತೆಗೆ ಆ ಡಾಗ್ಗೆ ಅದನ್ನ ಅದಕ್ಕೆ ಆಪರೇಷನ್ ಆಗಿದೆ ಅನ್ನೋ ಗುರುತಿಸೋದಕ್ಕೂ ಕೂಡ ಅದ್ರ ಬಾಡಿಯಲ್ಲಿ ಒಂದು ಮಾರ್ಕ್ಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ರೀತಿ ಕಂಟಿನ್ಯೂಸ್ ಆಗಿ ಅದನ್ನ ಎನ್ಫೋರ್ಸ್ ಮಾಡೋದಕ್ಕೆ ಪಾಲಿಕೆ कडेಯಿಂದನೂ ಕೂಡ कंटिन्यूस ऍक्शनಗಳನ್ನ ತೆಗೆದುಕೊಳ್ತಿದೀವಿ. ಹಾಗೆ ಈಗ प्रेझेंटली ಇರತಕ್ಕಂತ ಇದರಲ್ಲಿ ಈಗ भटक्या कुत्र्यांच्या वाढत्या उपद्रवामुळे कोणतीही गंभीर दुर्घटना घडण्यापूर्वी संबंधित अधिकाऱ्यांनी तातडीने उपाययोजना करून भटक्या कुत्र्यांवर नियंत्रण आणावे अशी मागणी स्थानिक नागरिकांनी केली आहे. विनोद कोलकार, KMM मराठी, बेळगाव. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.